ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಇವತ್ತಿನ ಪ್ರೊಮೋ ವಿಚಾರಕ್ಕೆ ಬರೋದಾದ್ರೆ ಉಗ್ರ ಮಂಜು ಅವರು ಹಾಗೂ ಮೋಕ್ಷಿತ್ ಅವರು ಒಂದಾಗಿದ್ದಾರೆ. ಅದಲ್ಲ ಮೇನ್ ಮ್ಯಾಟ್ರು. ಮೇಯ್ನು ಇಲ್ಲಿ ಬಾಣದ್ದು ಟಾಸ್ಕ್ ಅಂತ ಬಂದಾದ್ಮೇಲೆ ಆ ಟಾಸ್ಕ್ ಅಲ್ಲಿ ನಾಮಿನೇಟ್ ಅಂದ್ರೆ ಯಾರನ್ನಾರು ನಾಮಿನೇಟ್ ಮಾಡೋ ಅಂತ ಆ ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್. ಅದ್ರಲ್ಲಿ ತ್ರಿವಿಕ್ರಮ್ ಅವ್ರನ್ನ ಮಾಡ್ತಾರೆ ಮೋಕ್ಷಿತ್ ಅವರು. ಅದೆಲ್ಲ ಓಕೆ, ಆದ್ರೆ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಮೋಕ್ಷಿತ್ ಅವರು ನೋಡಿದ್ದೀನಿ ಎಷ್ಟೊಂದು ಕಡೆ ರೈಟ್ ಇದ್ದಾರೆ, ಇಲ್ಲ ಅಂತ ನಾನು 100% ನಾನು ಹೇಳಲ್ಲ. ಆದರೆ ಏನು ತ್ರಿವಿಕ್ರಮ್ ಅವರು ಡಬಲ್ ಗೇಮ್ ಮಾಡ್ತಾರೆ. ಅದು ಅವರ ಸ್ಟ್ರಾಟಜೀಸು ಏನಪ್ಪ, ಈ ಕಡೆಯಿಂದ ತಗೊಂಡೋಗಿ ಆ ಕಡೆ ಹೇಳೋದು ಏನು ಗುರು, ಅದನ್ನ ನೀನು ಸ್ಟ್ರಾಟಜಿ ಅಂತೀಯ, ಅದನ್ನ ಗೇಮ್ ಅಂತೀಯ ಅಂತ ಕೇಳ್ಬೋದು ಎಷ್ಟೊಂದು ಜನ. ಇಲ್ಲಿ ಈ ಸತಿ ಈ ಬಿಗ್ ಬಾಸ್ ಅಲ್ಲಿ ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿರೋ ಪ್ರಕಾರ 70 to 80% ಜನ ಅದೇ ತರ ಮ್ಯಾನಿಪುಲೇಟ್ ಮಾಡ್ಕೊಂಡೇ ಆಡ್ತಾ ಇರೋದು. ಏನಪ್ಪಾ ಅಂತ ಅಂದ್ರೆ ಈ ಕಡೆಯಿಂದ ತಾಂಡೋಗಿ ಆ ಕಡೆ ಕೇಳೋದು, ಆ ಕಡೆಯಿಂದ ತಾಂಡೋಗಿ ಈ ಕಡೆ ಕೇಳೋದು. ಅದಾದ್ಮೇಲೆ ನಾನು ಹೇಳೇ ಇಲ್ಲ ಅಂತ ಅನ್ನೋದು ವಿಚಾರ ಹೇಳಿರೋದನ್ನ. ಇಂಥ ವಿಚಾರಗಳು ಬೇಜಾನಿದಾವೆ. ಇಂಥ ವಿಚಾರ ಎಲ್ಲ ಒಂದೆರಡು ಸತಿ ನಾನು ಮೋಕ್ಷಿತ್ ಅವ್ರ ಕಡೆಯಿಂದನು ನೋಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಬ್ರು ಬಗ್ಗೆ ಹೇಳಕ್ಕಿಂತ ಮುಂಚೆ ನಾವು ಕರೆಕ್ಟ್ ಆಗಿದ್ದೀವ ಅನ್ನೋದು ಮೇನ್ ಮ್ಯಾಟರ್ ಆಗುತ್ತೆ. ಇದು ಫಸ್ಟ್ನೇ ಪಾಯಿಂಟು. ಏನಪ್ಪಾ ಅಂತ ಅಂದ್ರೆ ಮೋಕ್ಷಿತ್ ಅವ್ರು ಈ ತರ ಕೊಟ್ಟಿದ್ದೇನು ನನಗೆ ತಪ್ಪು ಅಂತ ಏನು ಹೇಳ್ತಲ್ಲ. ಸುದೀಪ್ ಅವ್ರು ಲಾಸ್ಟ್ ಇದ್ರಲ್ಲಿ ಎಪಿಸೋಡ್ ಅಲ್ಲಿ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿರೋ ಪಾಯಿಂಟ್ ಕೊಡಿ ಅಂತ ಹೇಳಿದ್ರು. ಆ ಪಾಯಿಂಟ್ ಕೊಡ್ತಿದ್ರೆ ಓಕೆ, ಆದ್ರೆ ಇದು ಫಸ್ಟ್ ಟೈಮ್ ಅಲ್ಲ. ಏನೋ ಅವರಿಬ್ರು ಮಧ್ಯೆ ಏನಪ್ಪ ಕಿತ್ತಾಟ ಆಗ್ತಿರೋದು, ಚರ್ಚೆಗಳು ಆಗ್ತಿರೋದು. ಇದು ಏನೋ ಈಗ ಮೋಕ್ಷಿತ್ ಅವರು ಒಂದ್ ಕಡೆ ಗುಂಪಿಂದ ಆಚೆ ಹೋಗಿ ಸುಮ್ನೆ ಕೂತ್ಕೊಂಡ್ಬಿಟ್ಟಿದ್ರು. ತ್ರಿವಿಕ್ರಮ್ ಅವರು ಭವ್ಯ ಅವರ ಬಲೆಯಲ್ಲಿ ಬಿದ್ದ್ಬಿಟ್ಟವ್ರೆ. ನನಗೆ ಅದ್ ಯಾವಾಗ ಬಲೆಯಿಂದ ಆಚೆ ಬರ್ತಾರೆ ನಿಜವಾಗ್ಲೂ ಕ್ಲಾರಿಟಿ ಇಲ್ಲ ಆಗೋರು ನಿಜವಾಗ್ಲು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೇನ ಬೇರೆ ಏನೋ ಅಂತ ನನಗಂತೂ ಕ್ಲಾರಿಟಿ ಸಿಗ್ತಲ್ಲ ಇದು. ಯಾಕೆ ಅಂತ ಅಂದ್ರೆ ನಾನು ಧರ್ಮ ಅವ್ರಿಗೆ ಹೇಳಿದ್ದೆ ಸ್ಟಾರ್ಟಿಂಗೇನೆ ಫಿನಾಲೆ ಕ್ಯಾಂಡಿಡೇಟ್ ಇವರು ಅಂತ. ಅವರು ಮಧ್ಯದಲ್ಲೇ ಹೋಗಿದೆ, ಏನ್ ಗುರು ನಿಮ್ ಫಿನಾಲೆ ಕ್ಯಾಂಡಿಡೇಟ್, ನಿನ್ ಪ್ರೊಡಿಕ್ಷನ್ ಈ ರೇಂಜಿಗ ಅಂತ ಕೇಳ್ಬೋದು. ಗುರು ಫಿನಾಲೆ ಕ್ಯಾಂಡಿಡೇಟ್ ಅವರು ಆಕ್ಚುಲಿ ಅವರು ಹಾಳು ಮಾಡ್ಕೊಂಡಿದ್ದು ಮೇನ್. ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಟಾಸ್ಕ್ ಅಲ್ಲಿ ಅಗ್ರೆಸಿವ್ ಆಗಿ ಆಡ್ತಾ ಇರ್ಲಿಲ್ಲ, ಯಾವ್ದಕ್ಕೂ ಮುಂದೆ ನಿಂತು ಬರ್ತಾ ಇರ್ಲಿಲ್ಲ. ಅವ್ರಿಗಿರೋ ಫ್ಯಾನ್ ಬೇಸ್ ಅಂದ್ರೆ ನಾನ್ ದೊಡ್ಡ ಅಂದ್ರೆ ಈಗ ಫ್ಯಾನ್ ಬೇಸ್ ಇದೆ ಅವರಿಗೆ ಹೊರಗಡೆ. ಆ ಫ್ಯಾನ್ ಬೇಸು ಯಾವ ರೇಂಜಿಗೆ ಅವ್ರಿಗೆ ವೋಟ್ ಮಾಡ್ಕೊಂಡ್ ಬರ್ತಾ ಇದ್ರು, ಅವರಿಗೆ ಡಿಸಪಾಯಿಂಟ್ ಮಾಡಿದ್ರು. ಅದಕ್ಕೋಸ್ಕರನೇ ಅವ್ರು ಆಚೆ ಹೋಗಕ್ಕೆ ಕಾರಣ ಆಯ್ತು. ಇದೇ ತರ ತ್ರಿವಿಕ್ರಮ್ ಅವ್ರು ಕೂಡ ಆಡ್ಕೊಂಡ್ ಬರ್ತಾ ಇದ್ರೆ ಅವ್ರು 100% ನಿಮಗೆ ಗೊತ್ತಿರೋದೇ ಟಾಪ್ ಅಲ್ಲಿ ಬರುವಂತ ಕ್ಯಾಂಡಿಡೇಟ್ ಅವರು. ಹಿಂಗೆ ಆಡ್ಕೊಂಡ್ ಬರ್ತಾ ಇದ್ರೆ 100% ಎಲ್ಲೋ ಮಿಸ್ ಹೊಡೆದು ಇವರು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇದೆಲ್ಲ ಮಿಸ್ ಎಲ್ಲ ಹೊಡೆದು ನೋಡೋದಾದ್ರೆ ಇವ್ರು ಹಿಂಗೆ ಆಡ್ಕೊಂಡ್ ಬರ್ತಿದ್ರೆ ಲಾಸ್ಟಿಗೆ ಹನುಮಂತನೇ ಟಾಪಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಹುಲಿ ಅವರು ಇಷ್ಟೋ ತನಕ ಬರ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅವರೇ ಈಗ ಹನುಮಂತು ಹುಲಿ ಇಬ್ರು ಸೇರ್ಕೊಂಡು ಚೆನ್ನಾಗಿ ಆಡ್ಕೊಂಡು ಅವರೇ ಮುಂದೆ ಹೋಗ್ಬಿಟ್ರು. ಈ ತ್ರಿವಿಕ್ರಮ್ ಅವರೆಲ್ಲ ಹಿಂದೆ ಉಳ್ಕೊಂಡ್ಬಿಟ್ಟವ್ರು ನನಗೆ ಗೊತ್ತಿರೋ ಪ್ರಕಾರ. ತ್ರಿವಿಕ್ರಮ್ ಅವರು, ಮೋಕ್ಷಿತ್ ಅವರು, ಉಗ್ರ ಮಂಜು ಅವರು ಒಂದ್ ರೇಂಜಿಗೆ ಓಕೆ ಚೆನ್ನಾಗಿ ಆಡ್ತಾವ್ರೆ ಅಂತ ಅನ್ನಿಸ್ತು. ಇದು ಮೇಯ್ನು. ಏನಪ್ಪಾ ಇಲ್ಲಿ ಕಿತ್ತಾಟಗಳೆಲ್ಲ ಬರೇ ಕಿತ್ತಾಟಗಳು. ಒಂದ್ ಸೈಡ್ಗೆ ಹೋಗಿ ಕಿತ್ತಾಡ್ಕೊಂಡು ಒಂದ್ ಸೈಡ್ಗೆ ಹೋಗ್ಬಿಡೋದು ಬರೇ ಇದೆ. ನೋಡಿ ಬೇಜಾರಾಗೈತೆ. ಇದ್ರಿಂದ ನಿಮಿಗೂ ನೀವು ಮೇಲೋಗಲ್ಲ ಅಂದ್ರೆ ಟಾಪಿಗೆ ಹೋಗಲ್ಲ. ಟಾಪ್ 10 ಒಳಗಡೆ ಬರ್ಬೇಕು ಅಂತಂದ್ರೆ ಅಗ್ರೆಸಿವ್ ಆಗಿ ಆಡಿ ಜನದ ಜೊತೆ ಬೆರ್ತು ಹೆಂಗೆ ಎಂಜಾಯ್ಮೆಂಟ್ ಇರುತ್ತೆ ಆ ತರ ತಗೊಂಡೋದ್ರೆ ಬೆಟರ್ ಆಗಿರುತ್ತೆ. ಈಗ ಹನುಮಂತ್ ಅವ್ರು ಯಾವ ತರ ಇದಾರೆ ಆ ತರ. ಇಲ್ಲ ಅಂದ್ರೆ ಪಾಸಿಬಿಲಿಟೀಸ್ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಉಳ್ಕೊಳಕ್ಕೆ ಈ ಮನೇಲಿ. ನಿಮಗೆ ಪ್ರೋಮೋ ನೋಡಾದ್ಮೇಲೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. 1000 ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಅಂದ್ರೆ ತುಂಬಾ ಹತ್ರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ